ಅಜಿತಾ, ಭೂಮಿ, ನೀವಿಬ್ರು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ. ಭೂಮಿ, ಈ ಡ್ರೆಸ್ ನಿಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನನ್ ದೃಷ್ಟಿನೇ ಬಿದ್ಬಿಡುತ್ತೆ ನಿಮ್ಮಿಬ್ರಿಗೂ. ಏನ್ ಈ ಡ್ರೆಸ್ಸು? ಈ ಮನೆ ಸೊಸೆಂದ್ರು ಈ ತರ ಡ್ರೆಸ್ ಎಲ್ಲ ಹಾಕೊಳ್ಳೋದು ನಂಗೆ ಇಷ್ಟ ಇಲ್ಲ ಅಂತ ಗೊತ್ತು ತಾನೆ. ಕಂಗ್ರಾಚುಲೇಷನ್ ಚಿನ್ನ, ನಮ್ಮ ಅಜ್ಜಿ ನಿನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ರು. ಹಾಗಲ್ಲ ನಾನು ಹೇಳಿದ್ದು. ಅಜ್ಜಿ, ಇವತ್ತು ನೀವು ಭೂಮಿಗೆ ಏನು ಹೇಳೋ ಹಾಗಿಲ್ಲ. ಅವಳ ಡ್ರೆಸ್ ನ ನಾನೇ ಸೆಲೆಕ್ಟ್ ಮಾಡಿದ್ದು. ಅಜ್ಜಿ, ಅವಳಿಗೆ ಡ್ರೆಸ್ ಚೆನ್ನಾಗೆ ಕಾಣಿಸುತ್ತೆ ನೋಡಿ, ಒಳ್ಳೆ ಇಂಗ್ಲಿಷ್ ಮೂವಿ ಹೀರೋಯಿನ್ ತರ. ಇದು ನೀನ್ ತಂದ್ಕೊಟ್ಟಿಯಾ? ಈ ಡ್ರೆಸ್ ಚೆನ್ನಾಗೇ ಇದೆಯಲ್ಲಮ್ಮ. ಭೂಮಿ, ನೀನಂತೂ ಈ ಡ್ರೆಸ್ ಅಲ್ಲಿ ದಂತ ಬೊಂಬೆ ತರ ಕಾಣಿಸ್ತಿದ್ಯಾ. ಅಯ್ಯೋ ಅಮ್ಮ, ಒಳ್ಳೆ ಹಳೇ ಪಿಟೀಲ್ ತರ ಕುಯ್ದಿದ್ನೇ ಕುಯ್ಬೇಡ. ಪಾಪ ಭೂಮಿಗ್ ದೃಷ್ಟಿ ಆಗಲ್ವಾ? ಅವಾಗ ಕರೆಕ್ಟ್ ಆಗಿ ಹೇಳ್ದೆ ಅಪೇಕ್ಷಾ. ಆಕ್ಚುಲಿ ನನ್ ಕಣ್ಣಲ್ಲೂ ಭೂಮಿ ನೀವ್ ಹೇಳ್ದಂಗೆ ಇಂಗ್ಲಿಷ್ ಮೂವಿ ಹೀರೋಯಿನ್ ತರನೇ ಕಾಣಿಸ್ತಿದ್ದಾಳೆ. ಆದ್ರೆ ನನ್ಗೆ ಯಾವ ಮೂವಿ ಹೀರೋಯಿನ್ ಅಂತಾನೂ ಗೊತ್ತು. ಆದ್ರೆ ಎಲ್ರ ಮುಂದೆ ಹೇಳಿದ್ರೆ ನಾನು ಚಿನ್ನ ನಾಚ್ಕೊಂಡ್ಬಿಡ್ತಾಳೆ, ಅದಕ್ಕೆ ಹೇಳಕ್ ಹೋಗಲ್ಲ. ಏ ಅಪ್ಪು, ನಮ್ಮನ್ನೆಲ್ಲ ಇಷ್ಟು ಗ್ರ್ಯಾಂಡ್ ಆಗಿ ರೆಡಿ ಮಾಡಿ ಕೂರ್ಸಿದ್ಯಲ್ಲ, ಈಗ್ಲಾದ್ರೂ ಏನ್ ವಿಷಯ ಅಂತ ಹೇಳ್ಬಾರ್ದಾ? ಇವತ್ತು ನನ್ ತಮ್ಮನ್ ಮದ್ವೆ ಆಗಿ 3 ತಿಂಗಳು ಕಂಪ್ಲೀಟ್ ಆಗಿ 4ನೇ ತಿಂಗಳಿಗೆ ಬಿದ್ದಿದೆ. ಚಪ್ಪಾಳೆ, ಈ ಕಳ್ಳ ಕೇಳಲೇ ಇಲ್ವಲ್ಲೋ? ಅಬೇ ಕರೆಕ್ಟ್ ಅಪೇಕ್ಷಾ. ವಾವ್, ಗೊತ್ತಾಗಿಲ್ಲ. 3 ತಿಂಗಳು ತುಂಬೋಯ್ತು. ಚಿನ್ನ, ಹ್ಯಾಪಿ 4th ಮಂತ್ಲಿ ವರ್ಸರಿ. ನಾನು ನನ್ನ ಟ್ರಾನ್ಸ್ಫರು ರಾಣ ಈ ಟೆನ್ಷನ್ ಅಲ್ಲಿ ಮರ್ತೇ ಹೋಗ್ಬಿಟ್ಟಿದೆ. ಅಯ್ಯೋ, ಸೆಲೆಬ್ರೇಟ್ ಮಾಡೋ ಟೈಮ್. ಅಲ್ಲ ಅಪ್ಪು, ನೀನು ಅಜಿತ್ ಭೂಮಿಗೋಸ್ಕರ ಇಷ್ಟೆಲ್ಲ ಪ್ಲಾನ್ ಮಾಡ್ದ್ಯಾ? ಹೌದಮ್ಮ, ಯಾಕೆ? ನನ್ ತಮ್ಮನ್ ಹೆಂಡತಿಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ಬಾರ್ದಾ? ಏ, ಖಂಡಿತ ಮಾಡ್ಬೋದು. ಅಪ್ಪು, ನೀನು ಜಾಣೆ ಕಣೆ. ಸದ್ಯ ಈಗ್ಲಾದ್ರೂ ಬದ್ಲಾದಿಯಲ್ಲ. ಇದು ಟಚ್ ಆಗೋಯ್ತು ಹಾರ್ಟ್ಗೆ. ಅಂದ್ರೂ ಭೂಮಿ ವಿಚಾರದಲ್ಲಿ ನೀನೀಗೆಲ್ಲ ನಡ್ಕೋತಿದ್ಯಾ ಅಂದ್ರೆ ನಂಬೋದಕ್ಕೆ ಸ್ವಲ್ಪ ಕಷ್ಟ. ಅಂದ್ರೂ ಓಕೆ, ನಂಬ್ತೀನಿ. ನಾನ್ ನಿಮ್ಮ ಅಕ್ಕ ಅಜಿತು. ನೀನ್ ಹೆಂಡತಿ ಮೇಲೆ ಏನೇ ಕೋಪ ಇರ್ಬೋದು, ಆದ್ರೂ ನನ್ಗೂ ಪ್ರೀತಿ ಇದೆ. ಅಮ್ಮನ್ ತರ ನನ್ಗಿದನ್ನ ಮಾತಲ್ಲಿ ತೋರ್ಸ್ಕೊಳಕ್ಕೆ ಬರ್ದೇ ಇರ್ಬೋದು, ಆದ್ರೂ ನನ್ಗೂ ಅಮ್ಮನ್ ತರನೇ ನಿನ್ ಖುಷಿ ಮುಖ್ಯ ಕಣೋ. ನಾಳಿದ್ ಹೇಗಿದ್ರು ನೀವಿಬ್ರು ಬೇರೆ ಊರಿಗೆ ಹೋಗ್ತಿದ್ದೀರಾ, ಅದಕ್ಕೆ ನನ್ ಕಡೆಯಿಂದ ನಿಮ್ಮಿಬ್ರಿಗೂ ಖುಷಿ ಆಗೋ ತರ ಗಿಫ್ಟ್ ಕೊಡ್ಬೇಕು ಅನ್ನಿಸ್ತು. ಇದಕ್ಕಿಂತ ಬೆಟರ್ ಸರ್ಪ್ರೈಸ್ ಇರಲ್ಲ ಅಂತ ಅನ್ಕೊಂಡೆ, ಅದಕ್ಕೆ ಅರೇಂಜ್ ಮಾಡ್ದೆ. ಇಷ್ಟ ಆಯ್ತಾ ಅಜಿತು? ಅಕ್ಕ, ಇಷ್ಟು ಒಳ್ಳೋಳಾಗ್ಬಿಟ್ಟ ಅಕ್ಕ ನೀನು. ಇದು ಬರೀ ಟ್ರೇಲರ್ ಕಣೋ, ಪಿಕ್ಚರ್ ಇನ್ನು ಬಾಕಿ ಇದೆ. ಸದ್ಯ ಟ್ರಾನ್ಸ್ಫರ್ ಆಗ್ಬೇಕು. ಅಂದಾಗೆ ಇದು ಹಿಂದಿ ಮೂವಿ ಡೈಲಾಗ್ ಅಲ್ವಾ? ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟಿದ್ಯಾ? ಮೂವಿ ನೋಡೋದ್ರ ಜೊತೆ ಡೈಲಾಗ್ಸ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ಯಾ ಹಿಂಗೆ? ನನ್ ಮನ್ಸಿನ ಮಾತು ಹೇಳ್ತಿದೀನಿ, ನೀನೇನೇನೋ ಮಾತಾಡ್ತೀಯಲ್ಲೋ. ಅಪೇಕ್ಷಾ, ಬಾ ನನ್ ಜೊತೆ. ಅಮ್ಮ, ಅಪ್ಪನ್ ಜೇಬಲ್ ಇರೋ ರೋಸು ಬಿದ್ದೋಗಿದೆ, ಸರಿ ಮಾಡು. ಮೊದಲ್ ಬಾಯಿಲೆ. ಅಜ್ಜಿ, ಏನ ಅಜ್ಜಿ? ಅಲ್ಲ, ಆ ಭೂಮಿನ ಯಾಕಷ್ಟು ತಲೆ ಮೇಲೆ ಕೂರಿಸ್ಕೊತಾ ಇದೀಯಾ? ಅಜ್ಜಿ, ನನ್ ಪ್ಲಾನೇ ಬೇರೆ ಇದೆ. ಪ್ಲಾನೇ ಬೇರೆ ಇದೆ? ಏನ್ ಪ್ಲಾನು? ಅವ್ರಿಬ್ರನ್ನ ದೂರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ನೀನೇ ಅವ್ರಿಬ್ರು ಮದ್ವೆ ಪುರೋಹಿತೆ ಆಗ್ಬಿಟ್ಟಿದೆಯಲ್ಲ. ಅಜ್ಜಿ, ನಾನು ನಿಮ್ ಮೊಮ್ಮಗಳು, ನಂಗೇನ್ ಬುದ್ಧಿ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಅಜ್ಜಿ, ಅವ್ರಿಬ್ರು ಮದ್ವೆ ಬಗ್ಗೆ ನನಗ್ ಯಾವಾಗ್ಲೂ ಡೌಟ್ ಇದೆ. ನಾಳೆ ಅವ್ರಿಬ್ರು ಬೇರೆ ಊರಿಗೆ ಹೋಗ್ಬಿಡ್ತಾರೆ, ಅಲ್ಲಿ ಅವ್ರನ್ನ ಹೇಳೋರು ಕೇಳೋರು ಯಾರು ಇರಲ್ಲ. ಅದಕ್ಕೆ ಕೊನೆ ಸರಿ ಅವ್ರಿಬ್ರದು ರಿಯಲ್ ಮದ್ವೆನಾ ಅಥವಾ ಫೇಕ್ ಮದ್ವೆನಾ ಅಂತ ಕಂಡುಹಿಡಿಯೋಕೆ ಈ ಪ್ಲಾನ್ ಮಾಡಿದ್ವಿ. ನಿನ್ ಪ್ಲಾನ್ ಏನು? ಇದರಿಂದ ಅವ್ರ ಮದ್ವೆ ರಿಯಲ್ ಆ ಫೇಕ್ ಅಂತ ಹೇಗ್ ಗೊತ್ತಾಗತ್ತೆ? ಎಲ್ಲ ಪ್ಲಾನ್ ಮಾಡಿದೀನಿ. ಅವ್ರಿಬ್ರಿಗೂ ಡಿಫ್ರೆಂಟ್ ಆಗಿ ಕ್ವಶನ್ಸ್ ಕೇಳಿ ಲಾಕ್ ಮಾಡ್ತೀನಿ. ನಿಜವಾಗ್ಲೂ ಅವ್ರಿಬ್ರದು ರಿಯಲ್ ಮ್ಯಾರೇಜ್ ಆದ್ರೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ, ಇಲ್ಲ ಅಂದ್ರೆ ಸಿಕ್ ಹಾಕೋತಾರೆ. ಸರಿ, ಸಿಕ್ ಹಾಕೋತಾರೆ ಅಂತ ಅನ್ಕೋ, ಆಮೇಲೆ ಏನ್ ಮಾಡೋದು? ಸಿಕ್ ಹಾಕೊಂಡು ಅನ್ಕೊಳ್ಳಿ, ಅವಾಗ ಅವಳನ್ನ ಅಜಿತ್ ಜೊತೆ ಊರಿಗೆ ಕಳ್ಸಲ್ಲ. ಅವಳು ಚೆನ್ನಾಗ್ ಉಗ್ದು ಅವಳ ತವ್ರ ಮನೆಗೆ ಅಟ್ತೀನಿ. ಅಯ್ಯೋ ಪಾಪ ಅಪ್ಪು, ಇದೆಲ್ಲ ಬೇಕಾ? ಬೇಕಿತ್ತು ಅಶ್ವಿನಿ. ನೋಡು, ನೀನು ತುಂಬಾ ಒಳ್ಳೆಯವಳು, ನಿಂಗಿದೆಲ್ಲ ಅರ್ಥ ಆಗಲ್ಲ,
ಸುಮ್ನಿರು. ಇವತ್ತು ಅಜಿತ್ ಮತ್ತೆ ಭೂಮಿ ಕಳ್ಳಾಟಕ್ಕೆ ಬ್ರೇಕ್ ಹಾಕೋದಿಲ್ಲ. ಅಪ್ಪು, ನೀವೀಗ ಈ ಡೈಮಂಡ್ ನೆಕ್ಲೆಸ್ ನ ಭೂಮಿ ಕೊಡ್ತಾ ಇದ್ಯಾ? ಅವ್ರಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ಪ್ರೂವ್ ಮಾಡಿದ್ರೆ ಈ ನೆಕ್ಲೆಸ್ ಕೊಡೋ ಸಂದರ್ಭ ಬರೋದೇ ಇಲ್ಲ. ಅಲ್ಲ, ಏನಿವ್ರು ಹೋದವ್ರು ಇಷ್ಟಕ್ಕಾದ್ರೂ ಬರ್ಲೇ ಇಲ್ವಲ್ಲ ರೀ? ಭೂಮಿ ಭೂಮಿ ಒಂದ್ 5 ನಿಮಿಷ ಬಾಯ್. ಎಲ್ಲಿಗೆ? ಯಾಕೋ ಅಮ್ಮ, ಎನ್ಕ್ವೈರಿ ಮಾಡ್ತೀರಲ್ಲ, ನಂಗೆ ಟೆನ್ಷನ್ ಆಗೈತಿ ಈ ತರ ಎಲ್ಲ ಕ್ವಶನ್ ಮಾಡಿದೆ. ಆಕ್ಚುಲಿ ಭೂಮಿ ಹತ್ರ ರಾಣ ವಿಚಾರವಾಗಿ ಒಂದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ವಿಚಾರ ಮಾತಾಡ್ಬೇಕು. 5 ನಿಮಿಷ ಹಿಂಗೋ ಹಂಗ್ ಬಂದ್ಬಿಡ್ತೀವ. ಚಿನ್ನ ಬಾ ಚಿನ್ನ. ಆಯ್ತು, ಹೊರಗಡೆ ಹೋಗ್ಬಿಟ್ಟು ಏನಕ್ಕೆ ಮಾತಾಡ್ಬೇಕು? ಇದ್ ಮನೆಗ್ ಸಂಬಂಧಪಟ್ಟಿದ ವಿಷಯ, ಮನೆಯವ್ರ ಮುಂದೆನೆ ಮಾತಾಡು, ಅದ್ರಲ್ಲೇನು? ಹೌದಾ, ಸರಿ ಹಾಗಾದ್ರೆ ಇದೇನ್ ಇಂಪಾರ್ಟೆಂಟ್ ವಿಚಾರ ಅಲ್ಲ, ಮಾತಾಡ್ಕೊಂತೀವಿ. ಸರಿ, ಭೂಮಿ ತಗೋ. ಅಜಿತ್ತು, ನಿನ್ಗೆ ಓಪನ್ ಮಾಡು. ಪ್ರೀತಿಯಿಂದ ಕೊಡ್ತಾರೆ. ಚೆನ್ನಾಗಿದ್ಯಾ? ಅವಳ ಗಿಫ್ಟ್ ಅಷ್ಟು ಚೆನ್ನಾಗಿದೆ ಅಂದ್ರೆ ನನ್ ಗಿಫ್ಟ್ ಇನ್ನು ಎಷ್ಟು ಚೆನ್ನಾಗಿರ್ಬೋದು. ಇವಾಗಲೇ ಓಪನ್ ಮಾಡ್ಬಿಡ್ತೀನಿ. ನೀನ್ ಆಮೇಲೆ ಓಪನ್ ಮಾಡು. ನಂಗೆ ಸರ್ಪ್ರೈಸ್ ತಡ್ಕೊಳ್ಳೋದಕ್ಕಾಗಲ್ಲ, ನಂಗೆ ಆಂಗ್ಸೈಟಿ. ಅಯ್ಯೋ ಅಜಿತ್ತು, ಆಮೇಲೆ ಓಪನ್ ಮಾಡು. ಸರಿ ಆಯ್ತು. ನೆಕ್ಸ್ಟ್ ಏನು ಅಂತ ನಾನೇ ಹೇಳ್ಬಿಡ್ಲಾ? ಪ್ಲಾನ್ ಮಾಡಿರೋದು ನಾನ್ ತಾನೆ, ನಾನ್ ಸರ್ಪ್ರೈಸ್ ಕೊಡ್ಬೇಕು. ಬನ್ನಿ ಬೇಗ. ನಡಿ ಬಾ. ಕೊಡು ಕೊಡು. ಕೂತಿದ್ದೀರಲ್ಲ, ನಡಿ ಹೋಗೋಣ. ಏನು ಮಾತಾಡ್ತಾ ನಿಂತಿಗೆ? ಬಾ ಭೂಮಿ, ನೀನು ಬಾರೋ ಬೇಗ. ಬಾರೋ. ಆಮ, ಎಲ್ಲಿ ಹೋಗ್ತೀನಿ? ಸಾಕು ಸಾಕು ಸಾಕು, ಎಲ್ರು ಶಾಂತ ರೂಪದಲ್ಲಿ ವರ್ತಿಸ್ಬೇಕು. ಓಕೆ, ಸೊ ಇವತ್ತು ಯಾವ ದಿವಸ ಅಂತ ಎಲ್ರಿಗೂ ಗೊತ್ತು. ನಾನು ಅದೇನ್ ಎಲ್ರಿಗೂ ಸ್ಪೆಷಲ್ ಆಗಿ ಹೇಳಕ್ ಬೇಡ ಅಂತ ಅನ್ಸುತ್ತೆ ಅಲ್ವಾ? ಇವತ್ತು ನನ್ ತಮ್ಮ ನಮ್ ಮನೆಗೆ ಸೊಸೆನ ಕರ್ಕೊಂಡ್ ಬಂದಿದ್ದ ದಿನ. ನಾವೆಲ್ರು ಈ ದಿನನ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡೋಣ. ಈಗ ನಾವು ಭೂಮಿ ಮತ್ತೆ ಅಜಿತ್ಗೆ ಸಕ್ಕತ್ತಾಗಿರೋ ಒಂದು ಗೇಮ್ ಪ್ಲಾನ್ ಮಾಡಿದೀನಿ. ಅಯ್ಯೋ, ನಿಂತ ಇದೀರಲ್ಲ, ಕುತ್ಕೊಳ್ಳಿ. ಓಕೆ ಓಕೆ ಓಕೆ. ಈಗ ಭೂಮಿ ಮತ್ತೆ ಅಜಿತ್ಗೆ ನಾನು ಒಂದು ಕ್ವೆಶನ್ ಕೇಳ್ತೀನಿ. ನಿಮ್ಮಿಬ್ರಿಗೆ ಒಂದು ಕ್ವೆಶನ್ ಕೇಳ್ತೀನಿ, ನೀವಿಬ್ರು ಒಟ್ಟಿಗೆ ಆನ್ಸರ್ ಮಾಡ್ಬೇಕು. ರೆಡಿನಾ? ಓಕೆ. ನಿಮ್ಮಿಬ್ರದು ಲವ್ ಮ್ಯಾರೇಜ್ ಅಲ್ವಾ? ಆದ್ರೆ ಕ್ವೆಶನ್ ಅದಲ್ಲ. ಅಪೇಕ್ಷಾ, ನೀನೇ ಕ್ವೆಶನ್ ಕೇಳ್ಬಿಟ್ಟು ಉತ್ತರ ಕೊಟ್ಮೇಲೆ ಪ್ರಶ್ನೆ ಇದಲ್ಲ ಅಂತ ಹೇಳ್ತಿದ್ಯಲ್ಲೇ? ಅಯ್ಯೋ ಕೇಳ್ತೀನಿ ಇರಮ್ಮ. ಅಜಿತ್ ಮತ್ತೆ ಭೂಮಿ ಲವ್ ಮಾಡ್ಬೇಕಾದ್ರೆ ಅಜಿತ್ ಭೂಮಿಗೆ ಫಸ್ಟ್ ಗಿಫ್ಟ್ ಏನ್ ಕೊಟ್ಟಿದ್ದು? ಅಂದ್ರೆ ನಾನು ಚಾಕ್ಲೇಟ್ ಮೇಲೆ ಉಂಗುರ ಇಟ್ಕೊಟ್ಟೆ. ಭೂಮಿಗೆ ಚಾಕ್ಲೇಟ್ ಅಂದ್ರೆ ಇಷ್ಟ ಅಲ್ವಾ, ಅವಳ ಮೈಂಡ್ ಅಲ್ಲಿ ಬರೀ ಚಾಕ್ಲೇಟ್ ಉಳ್ಕೊಂಡ್ಬಿಟ್ಟಿದೆ, ಉಂಗುರ ಮಾಡಿಸ್ಬಿಟ್ಟಿದ್ದಾಳೆ. ಹೌದು, ಹೊಡಿಬೇಕು. ಆದ್ರೂ ಲವ್ವರ್ ಕೊಟ್ಟಿರೋ ಮೊದಲನೇ ಗಿಫ್ಟ್ ಎಲ್ಲರಿಗೂ ನೆನಪಿರುತ್ತೆ ಅಲ್ವಾ? ಅಲ್ವಾ ಅಪೇಕ್ಷಾ? ಹಾ ಅಲ್ವಾ? ಕರೆಕ್ಟ್, ಮನಸ್ವಿನಿ ಹೇಳ್ತಾರ ಕರೆಕ್ಟ್ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ ಅಪ್ಪು. ಹೋದ್ವಾರ ನಾನು ನಿಮ್ಮ ಅಪ್ಪಂಗೆ ಒಂದು ಗಿಫ್ಟ್ ಕೊಟ್ಟಿದ್ದೀನಿ. ನಿಮ್ಮ ಅಪ್ಪಂಗೆ ನೆನ್ಪಿದ್ಯಾ ಅಂತ ಕೇಳು. ಓಕೆ ಅಪ್ಪ, ಅಮ್ಮ ಏನ್ ಗಿಫ್ಟ್ ಕೊಟ್ರು ಹೇಳ್ರಿ. ಏನಪ್ಪ ನೋಡ್ದ್ಯಾ? ವಾರದ ಹಿಂದೆ ರಿಂಗ್ ನ ಗಿಫ್ಟ್ ಮಾಡಿದೀನಿ. ಕೈಲಿ ಹಾಕೊಂಡು ಅದೇ ನೆನ್ಪಿಲ್ಲ. ಇನ್ನು ನನ್ ಮಗಂಗೆ ನನ್ ಸೊಸೆಗೆ ಯಾವಾಗ್ಲೂ ಕೊಟ್ಟಿರೋ ಗಿಫ್ಟ್ ನೆನ್ಪಿರುತ್ತಾ ಅಲ್ವಾ ಮಗ್ನೆ? ಅಲ್ವಾ ಅಲ್ವಾ? ಸರಿ, ನೀನು ಬೇಸ್ ವಯಸ್ಸಲ್ಲೆಲ್ಲ ಎಲ್ರಿಗೂ ಕೇಳ್ತಿದ್ಯಲ್ಲ ಕ್ವಶನ್, ನಾನು ನಿನ್ಗೆ ಕ್ವಶನ್ ಕೇಳ್ತೀನಿ. ನಮ್ ಭಾವ ನಿನ್ಗೆ ಫಸ್ಟ್ ಟೈಮ್ ಕೊಟ್ಟಿರೋ ಗಿಫ್ಟ್ ಏನ್ ಹೇಳು? ಗೋಲ್ಡ್ ನೆಕ್ಲೆಸ್. ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ಯಾ? ಈ ಕಾನ್ಫಿಡೆನ್ಸ್ ನ ಚೆಕ್ ಮಾಡೋ ಟೈಮು. ಈಗ ಭಾವ ಒಂದ್ಸಲಿ ಫೋನ್ ಮಾಡ್ಬಿಟ್ಟು ನಿಜಾನ ಭಾವ ಅಂತ ಕೇಳಿದ್ರೆ ಸಾಕು, ಗೊತ್ತಾಗ್ಬಿಡುತ್ತೆ ನಿಜ. ಅಮ್ಮ ಫೋನ್ ಕೊಡು ಒಂಚೂರು. ಇರೋ ಅದು ಏನೋ ಮರ್ತಂಗ ಆಗ್ಬಿಟ್ಟಿದೆ ಕಣೋ, ತುಂಬಾ ವರ್ಷ ಆಯ್ತಲ್ಲ. ಓಕೆ ಓಕೆ ಓಕೆ, ಈ ಕ್ವಶನ್ ಬೇಡ, ಪಾಸ್. ಈಗ ಬೇರೆ ಕ್ವಶನ್ ಕೇಳ್ತೀನಿ ನಾನು. ನೋಡು, ನೀನು ಫಸ್ಟ್ ಟೈಮ್ ಏನ್ ಗಿಫ್ಟ್ ಕೊಟ್ಟೆ ಅನ್ನೋದಕ್ಕಿಂತ ಹೇಗ್ ಪ್ರಪೋಸ್ ಮಾಡಿದೆ ಅಂತ ಕೇಳಿದ್ರೆ ಚೆನ್ನಾಗಿರ್ತಿತ್ತು. ಅಜಿತಣ್ಣ, ನಾನು ಇದನ್ನ ತುಂಬಾ ದಿನದಿಂದ ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ. ನೀವು ಭೂಮಿಗೆ ಪ್ರೀತಿನ ಹೇಗ್ ವ್ಯಕ್ತಪಡಿಸಿದ್ರಿ? ಓಕೆ, ಇಷ್ಟೊಂದು ಫೋರ್ಸ್ ಮಾಡ್ತಾ ಇರೋ ಅನ್ನೋ ಕಾರಣಕ್ಕೆ ನಾನು ಹೇಗ್ ಪ್ರಪೋಸ್ ಮಾಡಿದ್ದೆ ಅಂತ ತೋರಿಸ್ಬಿಡ್ತೀನಿ. ಹಾಗೆ ಪ್ರಪೋಸ್ ಮಾಡಿದ್ರೆ ಏನಾದ್ರು ಪ್ರಾಪರ್ಟಿ ಇದ್ರೆ ಮಜಾ ಇರ್ತೈತಲ್ಲ. ನಾನ್ ತಂದ್ಕೊಟ್ಟೆ. ಭೂಮಿ, ನನ್ನ ಜೀವನದಲ್ಲಿ ನೀನು ಮೊದಲನೇ ಹುಡುಗಿ ಆಗ್ಲಿಲ್ಲ, ಆದ್ರೆ
ಕೊನೆ ಹುಡುಗಿ ಆಗ್ತೀಯ. ಐ ಲವ್ ಯು ಭೂಮಿ. ವಿಲ್ ಯು ಮ್ಯಾರಿ ಮೀ? ನೀನು ನಾನ್ ಪ್ರಪೋಸ್ ಮಾಡಿದಾಗ ಓಕೆ ಹೇಳಿದಾಗ ನಾಚ್ಕೊಂಡು ಹೌದೌದು ನೆನ್ಪಾಯ್ತು. ಇನ್ನೊಂದ್ ಸತಿ ಹೇಳ್ತೀರಾ? ವಿಲ್ ಯು ಮ್ಯಾರಿ ಮೀ? ಓಕೆ ಓಕೆ. ಈಗ ನೆಕ್ಸ್ಟ್ ಗೇಮ್ ಸ್ಟಾರ್ಟ್ ಮಾಡೋಣ. ಮನಸ್ವಿನಿ ಟವಲ್ ತಗೊಂಡ್ಬರ್ತೀಯಾ? ಈ ಮನೆಯವ್ರನ್ನೆಲ್ಲ ಸೇರಿಸ್ಬಿಟ್ಟು ಗೇಮ್ ಆಡೋಣ ಅಂತ ಹೇಳಿದ್ರೆ ಟವಲ್ ಅಯ್ಯೋ ಇರು ಜಿತು. ಹಾ ಎಸ್. ಸೊ ಈಗ ಇಲ್ಲಿ ಒಂದು ಟವಲ್ ಇದೆ, ಇದನ್ನ ಕೆಳಗೆ ಹೀಗೆ ಆಸೋದು. ಓಕೆನಾ? ಸೊ ಈಗ ಇದ್ರ ಮೇಲೆ ನೀವಿಬ್ರು ನಿಂತ್ಕೋಬೇಕು. ಹೀಗಲ್ಲ, ಬಾ, ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ, ಕೇಳು. ಈ ಟವಲ್ನ ಹೀಗೆ ಚಿಕ್ಕದ್ ಮಾಡ್ತಾ ಹೋಗ್ತೀನಿ, ಮತ್ತೆ ನಿಂತ್ಕೋಬೇಕು. ಅದನ್ನ ಮತ್ತೆ ಚಿಕ್ಕದ್ ಮಾಡ್ತೀನಿ, ಮತ್ತೆ ನಿಂತ್ಕೋಬೇಕು. ಹೀಗೆ ಚಿಕ್ಕದ್ ಮಾಡ್ಕೊಂಡ್ ಹೋಗ್ತೀನಿ, ಇಬ್ರು ಬ್ಯಾಲೆನ್ಸ್ ಮಾಡ್ಕೊಂಡು ನಿಂತ್ಕೋಬೇಕು. ಅಕಸ್ಮಾತು ನಿಂತ್ಕೊಳಕ್ ಆಗ್ಲಿಲ್ಲ ಅಂದ್ರೆ, ಔಟ್ ಆದ್ರೆ ನಿಮ್ಮಿಬ್ರದ್ದು ಲವ್ ಮ್ಯಾರೇಜ್ ಅಲ್ಲ ಅಂತ ಅರ್ಥ. ಅಪೇಕ್ಷಾ, ನಿಮ್ದ್ ಯಾಕೋ ಅತಿ ಆಗ್ತಿದೆ. ನೀನ್ ಕೇಳ್ತಾ ಇರೋ ಪ್ರಶ್ನೆಗಳೇ ಸರಿ ಇಲ್ಲ ಅಲ್ವೇ? ಟವಲ್ನ ಚಿಕ್ಕದ್ ಮಾಡ್ತೀವಿ, ಇಬ್ರು ನಿಂತ್ಕೊಳ್ಳಿ ಅಂದ್ರೆ ಅದ್ ಹೇಗೆ ಸಾಧ್ಯ? ನನಗೆ ಈ ಗೇಮ್ ಓಕೆ. ಹಾ, ಈಸಿ ಇರೋ ಗೇಮ್ ಎಲ್ಲ ಏನಮ್ಮ ಮಜಾ ಇರುತ್ತೆ. ಈ ತರ ಟ್ವಿಸ್ಟ್ ಟರ್ನ್ ಗಳೆಲ್ಲ ಇರ್ಬೇಕು, ಅವಾಗ್ಲೇ ಮಜಾ. ಏನ್ ಹೇಳ್ತೀಯ ಪಕ್ಷ? ಸ್ಟಾರ್ಟ್ ಮಾಡೋಣ. ಬ್ಯಾಲೆನ್ಸ್ ನೋಡ್ದೆ ಅಲ್ವಾ? ಹಾ, ಫೋನ್ ಮಾಡು. ಇವಾಗ ನಿಂತ್ಕೊಳ್ಳಿ. ಓಕೆ ಹೇಳು. ಓಕೆ ಓಕೆ ಹೇಳಿರಿ. ಮರ್ಚು. ಅಮ್ಮ ಮಾಡೋ ದೋಸೆ ಅನ್ಕೊಂಡಿದ್ಯಾ ಮಡ್ಚಿ ಮಡ್ಚಿ ತಿನ್ನೋದಿಕ್ಕೆ? ದೋಸೆ ತಿಂದಷ್ಟು ಈಸಿ ಅಲ್ಲಪ್ಪ. ಮರ್ಚು. ಹಾ, ಆಗಲ್ಲ ಅಲ್ವಾ? ಹಂಗಾದ್ರೆ ಸೋಲ್ ಒಪ್ಕೋ. ನಿನ್ ಕೈಲಿ ಆಗಲ್ಲ, ಸೋತೆ. ನಾವ್ ಹೇಳೋ ತನಕ ಸೋತೆ ಅನ್ನಕ್ಕಾಗಲ್ಲ. ನೀನ್ ನಿನ್ಕೋ. ಸಾಯ್ಬ್ರೆ, ಜಾಗ ಇಲ್ಲ, ಮೂವಿ ಅಷ್ಟೇ. ಈ ಅಜಿತ್ ಗೊತ್ತು, ಮಂಡ್ಯಗೆ ಗೊತ್ತು. ಚಿನಾ, ನಿನ್ ಕಣ್ಣು ಬ್ಲೈಂಡ್ ಫೋಲ್ಡ್ ಆಗಿರುತ್ತೆ, ಈ ಕುಂಕುಮ ನಿನ್ ಕೈಯಲ್ಲಿರುತ್ತೆ. ಭೂಮಿ ನಮ್ಮೆಲ್ರೂ ಮಧ್ಯೆ ಎಲ್ಲೋ ಇರ್ತಾಳೆ. ನೀನು ಈ ಕುಂಕುಮನ ಭೂಮಿನ ಹುಡ್ಕೊಂಡು ಹೋಗಿ ಅವಳ ಹಣೆಗೆ ಹಚ್ಬೇಕು. That's what kept me going. Figured I'd look you up, get it back. You know how that turned out. Shit. Exactly. Things are gonna get better, you know that, right? Yeah. Yeah. We can win this thing, Deacon. We can. You trying to convince me or you? We must be getting close, right? Yeah, we're coming up on the Tealson Tunnel. You need your help to move that out of the way. My God, what the hell is that? That is a sigil. It's a warning sign from the Rippers. What's a Ripper? Rippers, rest in peace. They were a cult. They cut themselves. They worshipped the freaks. They wanted to be like them. And, you could see what happened if you didn't want to be like them. How do we deal with them if we run into them? We ain't gonna run into them. You can help me move this or what? Yeah, sure. Okay, hang on. This is gonna be a tight squeeze.